ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರಿಗೆ 60ರ ಅಭಿವಂದನೆ. ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು 1964ರ ಮಾರ್ಚ್ 3ರಂದು ಮೂಲ್ಕಿ ಹಳೆಯಂಗಡಿ ಪಕ್ಷಿಕೆರೆಯ ನಿಷ್ಠಾವಂತ ವೈದಿಕ ವಿದ್ವಾಂಸ, ಆಜಾನುಬಾಹು ವ್ಯಕ್ತಿತ್ವದ ಅಂಗಡಿಮಾರು ಕೃಷ್ಣ ಭಟ್ ಮತ್ತು ಯಮುನಾ ದಂಪತಿಯ ಪುತ್ರನಾಗಿ ಜನಿಸಿದರು. ಇವರ ಪೂರ್ವಾಶ್ರಮದ ಹೆಸರು ದೇವಿದಾಸ. ಉಡುಪಿ ಸಂಸ್ಕೃತ ಕಾಲೇಜಿನಲ್ಲಿ ವೇದಾಂತ ವಿದ್ವತ್, ಪೂರ್ಣ ಪ್ರಜ್ಞಾ ಸಂಧ್ಯಾ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಗಳಿಸಿದ ದೇವಿದಾಸ ಅವರಿಗೆ 1988ರ ಫೆಬ್ರವರಿ 21ರ ಶುಭ ಮುಹೂರ್ತದಲ್ಲಿ ಮಂಗಳೂರು ತಾಲೂಕಿನ ಪೇಜಾವರ ಮೂಲ ಮಠದಲ್ಲಿ ತಮ್ಮ ಉತ್ತರಾಧಿಕಾರಿಗಳಾಗಿ ಶ್ರೀ ವಿಶ್ವೇಶ್ವ ತೀರ್ಥ ಶ್ರೀಪಾದರು ಸನ್ಯಾಶ್ರಮ ನೀಡಿ ಅನುಗ್ರಹಿಸಿದರು. ಹಿರಿಯ ಸ್ವಾಮೀಜಿಯವರಲ್ಲಿಯೇ ಉದ್ಗ್ರಂಥಗಳನ್ನ ಅಭ್ಯಾಸ ಮಾಡಿದ್ರು. ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನು ನಾನು ಬಾಲ್ಯದಿಂದ ಕಂಡವ. ತುಂಬ ತಾಳ್ಮೆಗೆ ಇನ್ನೊಂದು ಹೆಸರು ವಿಶ್ವಪ್ರಸನ್ನ ತೀರ್ಥರು. ಹಾಗಾಗಿ ಎಲ್ಲ ವಿದ್ಯೆಗಳನ್ನು ಅವರು ಸೂರೆಗೊಂಡಿದ್ದಾರೆ. ಯಾವುದೆಲ್ಲ ಜಿಜ್ಞಾಸಿತ ಅದನ್ನೆಲ್ಲ ಸಂಪಾದನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಸ್ವಾಮಿಗಳಲ್ಲಿ 4 ವೇದಗಳು ಅಧ್ಯಯನ, ಅಧ್ಯಾಪನ ಇದು ಬಹಳ ಅಪೂರ್ವ. ನಾನು ಕಂಡ ಹಾಗೆ ಎಲ್ಲಿ ಇಲ್ಲ. 4 ವೇದಗಳನ್ನು ಅಧ್ಯಯನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದನ್ನು ಅಧ್ಯಾಪನೆ ಮಾಡಿಸ್ತಲೇ ಇದ್ದಾರೆ. ಅದರ ಸರಿಯಾದಂತಹ ಜ್ಞಾನ ಇದೆ. ಇದು ಅವರ ತಾಳ್ಮೆ, ಅಧ್ಯಯನಶೀಲತೆಗೆ ಇದೊಂದು ಒಳ್ಳೆಯ ಉದಾಹರಣೆ. ಆ ತಾಳ್ಮೆಯಿಂದ ಎಲ್ಲ ವೇದಾಂತಗಳನ್ನು ಹೇಗೆ ಅಭ್ಯಾಸ ಮಾಡಿದ್ದಾರೆ, ಅದೇ ರೀತಿ ಬೇರೆ ಬೇರೆ ವೃತ್ತಿಗಳಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅದಮಾರ್ನಲ್ಲಿ ಅಧ್ಯಯನ ಮಾಡುವಾಗ ಅಧ್ಯಯನದ ಜೊತೆಗೆ ಯೋಗವನ್ನು ರೂಢಿಸಿಕೊಂಡವರು. ನಮಗೆಲ್ಲ ತುಂಬ ಕುತೂಹಲ ಆಗುವ ರೀತಿಯಲ್ಲಿ ಅವರ ಅಭ್ಯಾಸ ಇದೆ. ಅಲ್ಲಿ ಆ ಒಂದು ಗರ್ಭಗುಡಿಗೆ ಪ್ರದಕ್ಷಿಣೆ ಬರ್ತಾರೆ, ಎಲ್ಲರೂ ಬರ್ತಾರೆ, ಅದೇನು ಆಶ್ಚರ್ಯ ಏನೂ ಅಲ್ಲ. ಕಾಲಿನಿಂದ ಪ್ರದಕ್ಷಿಣೆ ಬರ್ತಾರೆ. ಆದರೆ 2 ಕೈಯಿಂದ ಪ್ರದಕ್ಷಿಣೆ ಬರುವುದು ಬಹಳ ಅಪರೂಪ. 2 ಕೈಯಿಂದ ಅಂದರೆ ಕಾಲಿನ ಜಾಗದಲ್ಲಿ 2 ಕೈಯನ್ನು ಊರಿ ಕಾಲನ್ನು ಮೇಲಕ್ಕೆ ಎತ್ತಿ ಒಂದು ಪ್ರದಕ್ಷಿಣೆ ಬರಬೇಕು ಗರ್ಭಗುಡಿಗೆ. ಬೇರೆ ಬೇರೆ ಪ್ರದಕ್ಷಿಣೆ ನಮಸ್ಕಾರಗಳು, ಹೆಜ್ಜೆ ಪ್ರದಕ್ಷಿಣೆ, ಹೆಜ್ಜೆ ನಮಸ್ಕಾರ ಎಲ್ಲ ಇರ್ತದೆ. ಆದರೆ 2 ಕೈಯನ್ನು ಮಾತ್ರ ಆಧರಿಸಿ ಒಂದು ಇಡೀ ಪ್ರದಕ್ಷಿಣೆ ಬರುವಂತಹದ್ದು ಇದು ಚಿಕ್ಕ ವಯಸ್ಸಿನಲ್ಲೇ ಅವರು ಅಭ್ಯಾಸ ಮಾಡಿಕೊಂಡದ್ದು. ಇಂತಹ ಅಪರೂಪದ ಯೋಗಾಸನಗಳಲ್ಲಿ ಅವರು ನಿಷ್ಣಾತರು. ಇವತ್ತು 60 ವರ್ಷ ಆದರೂ ಅದು ಯಾವುದರಲ್ಲಿಯೂ ಅವರು ಹಿಂದೆ ಬೀಳಲಿಲ್ಲ ಅನ್ನೋದು ಅವರ ಅಧ್ಯಯನಶೀಲತೆಗೆ, ಕ್ರಿಯಾಶೀಲತೆಗೆ ಇದೊಂದು ಚಿಕ್ಕ ಉದಾಹರಣೆಗಳು. ಎರಡು 2016ರಲ್ಲಿ ಪೇಜಾವರ ಮಠದ ಪರ್ಯಾಯ ಪೂಜೆ ಅವಕಾಶ ಸಿಗುವಾಗ ಹಿರಿಯ ಶ್ರೀಗಳೇ ಪರ್ಯಾಯ ನಡೆಸಿದರೆ ದಾಖಲೆಯಾಗುತ್ತದೆಂದು ಅಭಿಪ್ರಾಯಪಟ್ಟು ಒತ್ತಾಯಿಸಿದವರು ಕಿರಿಯ ಸ್ವಾಮಿಗಳೇ. ಆಗ ಕಿರಿಯ ಸ್ವಾಮೀಜಿಯವರಿಗೆ 54 ವರ್ಷ ವಯಸ್ಸಾಗಿತ್ತು. ಈಗ 60ನೆಯ ವರ್ಷ ತುಂಬುತ್ತಿದೆ. ಶ್ರೀ ವಿಶ್ವ ಪ್ರಸನ್ನ ತೀರ್ಥರು ತಮ್ಮ ವಿದ್ಯಾರ್ಜನೆಯಾದ ಬಳಿಕ ಗೋಸೇವೆ, ಪಾದಯಾತ್ರೆ, ವಿಶೇಷ ಮಕ್ಕಳ ಶಾಲೆ, ಉಡುಪಿ ಪೇಜಾವರ ಮಠದ ಸನಿಹದಲ್ಲಿಯೇ ಗುರುಕುಲ, ಆಚಾರ ವಿಚಾರವೆಂಬ ಮಾಸಪತ್ರಿಕೆಯಂತಹ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಪರಿಸರ, ಪ್ರಾಣಿ, ಪಕ್ಷಿಗಳ ಮೇಲೆ ವಿಶೇಷ ಕಾಳಜಿಯುಳ್ಳವರು ಮತ್ತು ಅಬ್ಸರ್ವೇಷನ್ ಸ್ಟಡಿ ಮಾಡುವವರು. ಶ್ರೀಗಳ ಸಸ್ಯಗಳ ಜ್ಞಾನವನ್ನ ಸಸ್ಯಶಾಸ್ತ್ರಜ್ಞರು ಮೆಚ್ಚಿದ್ದಾರೆ. ಸರೀಸೃಪ ಮೊದಲಾದ ಪ್ರಾಣಿ ವರ್ಗಗಳ ಕುರಿತಾದ ವಿಶೇಷ ಆಸಕ್ತಿಗೆ ಪ್ರಾಣಿಶಾಸ್ತ್ರಜ್ಞರು ಹುಬ್ಬೇರಿಸುತ್ತಾರೆ. ನೀಲಾವರದಲ್ಲಿ ಗೋಲೋಕ, ನೀಲಾವರದ ಗೋಶಾಲೆಯಲ್ಲಿ 1000ಕ್ಕೂ ಮಿಕ್ಕಿದ ಗೋವುಗಳ ಸಾಮ್ರಾಜ್ಯವನ್ನೇ ಕಾಣಬಹುದು. ಇವೆಲ್ಲವೂ ಅನಾಥ ಗೋವುಗಳೆಂಬುದು ವಿಶೇಷ. ಪೂಜ್ಯರ ಜೊತೆಗೆ 2 ಪರ್ಯಾಯ ಮಾಡಿದ್ದಾರೆ, 4ನೇ ಪರ್ಯಾಯ ಮತ್ತೆ 5ನೇ ಪರ್ಯಾಯ. 5ನೇ ಪರ್ಯಾಯ ಮಾಡುವಾಗ ಸ್ವಾಮಿಗಳು ಹೇಳಿದರು, ನೀವೇ ಪರ್ಯಾಯ ಮಾಡಿ ಅಂತ. ಬೇಡ ಸ್ವಾಮಿ, ನೀವೇ ಮಾಡಿ ಅಂತ ಹೇಳಿದರು. ಸ್ವಾಮಿಗಳು ಹೇಳಿದ್ರು, ನೀವೇ ಮಾಡಿ, ನಿಮಗೆ ವಯಸ್ಸು ಈಗಿದೆ, ನೀವು ಮಾಡಿ ಅಂತ. ನೀವೊಂದು ಅಪೂರ್ವ ಸಾಧನೆ ಮಾಡಿ. ಆಗ ಅವ್ರು ಕೊಟ್ಟ ಉತ್ತರ ತುಂಬ ಚೆನ್ನಾಗಿದೆ. ಅವರು ಹೇಳಿದರು,
ಸ್ವಾಮಿ ನಾನು ಪರ್ಯಾಯ ಮಾಡಿದ್ರೆ ಒಂದು ಪರ್ಯಾಯ ಆಯ್ತು ಅಷ್ಟೇ ಇತ್ತು, ನೀವು ಮಾಡಿದ್ರೆ 5 ಪರ್ಯಾಯ ಅಂತ ಒಂದು ಅಪೂರ್ವ ಆಗುತ್ತೆ ಅಂತ. ಹೀಗೆ ಸ್ವಾಮಿಗಳನ್ನು ಅವರು ಒಪ್ಪಿಸಿದ ಕ್ರಮ ಅಂದರೆ ಹಾಗೆ. ಒಂದು ಪರ್ಯಾಯ ನಾನು ಮಾಡಿದ್ರೆ 1 ಆಯ್ತು ಅಷ್ಟೇ, ನೀವು ಮಾಡಿದ್ರೆ 5 ಯಾರೂ ಮಾಡದೇ ಇದ್ದ 5 ಪರ್ಯಾಯಗಳನ್ನು ನೀವು ಮಾಡಿದ್ರಿ. ಹೀಗೆ ಒಂದು ರೀತಿ ದೊಡ್ಡವರು 5 ಪರ್ಯಾಯವನ್ನು ಮಾಡಬೇಕಾದ್ರೆ ನಮ್ಮ ಸ್ವಾಮಿಗಳ ತಾಳ್ಮೆ, ಸಹನೆ, ತ್ಯಾಗ ತುಂಬ ದೊಡ್ಡದು. ಒಂದು ರೀತಿ ಹೇಳಬೇಕು ಅಂತಂದ್ರೆ ಭರತನ ತ್ಯಾಗ, ಭರತ ಹೇಗೆ ಎಲ್ಲವನ್ನೂ ರಾಮದೇವರಿಗೋಸ್ಕರ ತ್ಯಾಗ ಮಾಡಿದ ಅಂತಹ ದೊಡ್ಡ ತ್ಯಾಗ ವಿಶ್ವಪ್ರಸನ್ನ ತೀರ್ಥರು. ಹಾಗಾಗಿ ಸ್ವಾಮಿಗಳು ತಾನೇ ನಿಂತು, ವಿಶ್ವಪ್ರಸನ್ನರು ತಾನು ನಿಂತು ಸ್ವಾಮಿಗಳಿಂದ 5ನೇ ಪರ್ಯಾಯವನ್ನು ಮಾಡಿಸಿದ್ದಾರೆ. ನೋಡಿ, ನ ದೇವತೋಷಣಂ ವೃತ, ನಾವು ಒಳ್ಳೆಯದು ಮಾಡಿದರೆ ಕೆಟ್ಟದಾಗೋದಿಲ್ಲ. ಅದಕ್ಕೆ ವಿಶ್ವಪ್ರಸನ್ನ ತೀರ್ಥರು ಒಳ್ಳೆಯ ಉದಾಹರಣೆ. ದೊಡ್ಡವರ ಹತ್ರ 5ನೇ ಪರ್ಯಾಯವನ್ನು ಮಾಡಿಸಿ ಒಂದು ಅಪೂರ್ವವಾದ ದಾಖಲೆಯನ್ನು ಸ್ಥಾಪನೆ ಮಾಡಿಸಿದರು. ದೊಡ್ಡವರು ಅಷ್ಟೇ ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದದಿಂದಾಗಿ ಶ್ರೀರಾಮ ಅಯೋಧ್ಯೆಯ ರಾಮತೀರ್ಥ ಕ್ಷೇತ್ರದ ಟ್ರಸ್ಟಿನ ಪ್ರಮುಖರಾಗತಕ್ಕಂತಹ ಯೋಗವನ್ನು ಪೂಜ್ಯರು ಅನುಗ್ರಹ ಮಾಡಿದರು. ನಾವು ತ್ಯಾಗ ಮಾಡಿದರೆ ದೊಡ್ಡವರಿಗೋಸ್ಕರ ದೊಡ್ಡವರು ಎಷ್ಟು ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ವಿಶ್ವಪ್ರಸನ್ನ ತೀರ್ಥರು ಒಂದು ಒಳ್ಳೆಯ ಉದಾಹರಣೆ. ಅವರು ಮಾಡಿದ ಗೋಶಾಲೆ ಅದ್ಭುತವಾದ್ದು. ಸಾವಿರಾರು ಅನಾಶ್ರಿತವಾದ ಗೋವುಗಳಿಗೆಲ್ಲ ಆಶ್ರಯ ನೀಡುತ್ತಾರೆ. ಹಾಲು ಕೊಡುವ ಗೋವನ್ನು ರಕ್ಷಣೆ ಮಾಡಬಹುದು, ಹಾಲು ಕೊಡದೆ ಕಸಾಯಿಖಾನೆಗೆ ಹೋಗಬೇಕಾದಂತಹ ಗೋವುಗಳನ್ನು ರಕ್ಷಣೆ ಮಾಡ್ತಾರೆ. ಎಲ್ಲ ಹೇಳ್ತಾರೆ ಕಸಾಯಿಖಾನೆಗೆ ಕಳಿಸಬೇಡಿ ಅಂತ, ಮತ್ತೆ ಆ ಗೋವನ್ನು ಏನು ಮಾಡಬೇಕು? ರಕ್ಷಣೆ ಮಾಡುವವರು ಇಲ್ಲ, ಅಲ್ಪ ಹಣಕ್ಕೋಸ್ಕರ ಮಾರಾಟ ಮಾಡುವವರು ಇರ್ತಾರೆ. ಅಂತಹ ಗೋವುಗಳನ್ನೆಲ್ಲ ತಂದು ತನ್ನ ನೀಲಾವರದಲ್ಲಿ ರಕ್ಷಣೆ ಮಾಡಿದ್ದಾರೆ ಅಂತಂದ್ರೆ ದೊಡ್ಡ ತಪಸ್ಸು. ಕಿರಿಯ ಶ್ರೀಗಳು ಯೋಗಾಸನದಲ್ಲಿ ಎಷ್ಟು ಪ್ರಬುದ್ಧರೋ ಅಷ್ಟೇ ಕಾಲ್ನಡಿಗೆಯಲ್ಲಿಯೂ ಚತುರರು. ನೀರಿನಲ್ಲಿಯೂ ಅವರು ಯೋಗಾಸನ ನಡೆಸುವ ಸಾಧನೆ ಮಾಡಿದ್ದರು ಅದಕ್ಕೆಲ್ಲ ಪ್ರಚಾರವನ್ನ ಬಯಸುವವರಲ್ಲ. 1993ರಿಂದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ಪ್ರತಿ ವರ್ಷ ಪಾದಯಾತ್ರೆ ನಡೆಸುತ್ತಾರೆ. 60 ವರ್ಷವಾದರೂ ಅವರ ನಡೆಯಲ್ಲಿ ತುಸು ಶೈಥಿಲ್ಯವೂ ಕಾಣಸಿಗುತ್ತಿಲ್ಲ. ಗುರುಗಳ ಅನುಗ್ರಹದಿಂದ ಹೊಸ ಹೊಣೆ. ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು 1980ರ ದಶಕದಿಂದ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಕನಸು ಹೊತ್ತು ನಿರಂತರ ಪರಿಶ್ರಮ ಪಟ್ಟವರು. 1992ರ ಡಿಸೆಂಬರ್ 7ರಂದು ಬೆಳಿಗ್ಗೆ ಅಚಾನಕ್ಕಾಗಿ ಶ್ರೀರಾಮಚಂದ್ರನ ಮಂದಿರದಲ್ಲಿ ರಾಮಲಲ್ಲಾನನ್ನ ಪ್ರತಿಷ್ಠಾಪಿಸುವ ಯೋಗ ಅವರಿಗೆ ಒದಗಿ ಬಂದಿತ್ತು. ಈಗ 2024ರ ಜನವರಿಯಲ್ಲಿ ಅದೇ ಸ್ಥಳದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿ ವಿಗ್ರಹ ಪ್ರತಿಷ್ಠಾಪನೆಗೊಳ್ಳುತ್ತಿದೆ. ಇದರ ಜವಾಬ್ದಾರಿಯನ್ನು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಟ್ರಸ್ಟಿಯಾಗಿ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ನಿರ್ವಹಿಸುತ್ತಿದ್ದಾರೆ. ತಮ್ಮ ಅಗಾಧ ಜ್ಞಾನ, ಸೇವಾ ಮನೋಭಾವದಿಂದ ನಮ್ಮೆಲ್ಲರನ್ನ ಮುನ್ನಡೆಸುತ್ತಿರುವ ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರಿಗೆ 60ರ ಅಭಿವಂದನೆ. ಇತ್ತೀಚೆಗೆ ನೀವು ಉದಯವಾಣಿಯವರೇ ದಾಖಲೆ ಮಾಡಿದ್ದೀರಿ. ನೀವು ಒಂದು ಬೆಕ್ಕು ಬಾವಿಯಲ್ಲಿ ಅಳುವ ಧ್ವನಿ ಕೇಳಿಸ್ತು ಅಂತ ಆದಾಗ ತಕ್ಷಣ ಯಾವುದೇ ತಯಾರಿಕೆ ಇಲ್ಲದೆ ಇಳಿದು ಒಂದು ಕೈಯಲ್ಲಿ ಬೆಕ್ಕನ್ನು ತಂದದ್ದು ಅತಿ ಸಾಹಸ. ಇಂಥದ್ದೆಲ್ಲ ನೂರಾರು ಸಾಹಸಗಳನ್ನು ನೋಡ್ತೇವೆ ನಾವು. ಅವರ ನೀಲಾವರ ಗೋಶಾಲೆಯಲ್ಲಿ ಆ ಹಾವನ್ನು ಹಿಡಿಯುವುದು, ಬೇರೆ ಬೇರೆ ಚೇಳನ್ನು ಹಿಡಿಯುವುದು, ಅದನ್ನು ಹಿಡಿಯುವ ಕ್ರಮ ಮಕ್ಕಳಿಗೆ ಕಲಿಸಿಕೊಡುವಂತಹದ್ದು. ಇಂತಹ ಪ್ರಕೃತಿ ಪರಿಸರದ ಮೇಲೆ ಇರುವ ಅವರ ತಾಳ್ಮೆಯ ಅಧ್ಯಯನ ಬಹಳ ಅಪೂರ್ವವಾದ್ದು. ಎಲ್ಲಿಯಾದರೂ ಒಂದು ತೋಟಕ್ಕೆ ಹೋದರೆ ಸುಮ್ಮನೆ ಇರುವುದಿಲ್ಲ, ಖಾಲಿ ಇತ್ತು ಅಂತಂದ್ರೆ ಒಂದು ಸುತ್ತು ಬರ್ತಾರೆ. ನಾವು ಸುಮ್ಮನೆ ಮೇಲೆ ಮಾತ್ರ ನೋಡ್ತೇವೆ. ನಾವು ಅವ್ರಿಗೆ ಕೆಳಗೆ ನೋಡಿ ಒಂದೊಂದು ಗಿಡವನ್ನು ಆರಿಸಿ ಈ ಗಿಡ ಏನು ಅಂತ ಕೇಳಿ ಅದನ್ನು ತಂದು ಅದನ್ನು ನೀಲಾವರದಲ್ಲಿ ನೆಟ್ಟು ಬೆಳೆಸುವಂತಹ ಒಳ್ಳೆಯ ಪ್ರವೃತ್ತಿ ಅವರದ್ದು. ಹಾಗಾಗಿ ಒಂದು ಚಿಕ್ಕ ಸೃಷ್ಟಿಯನ್ನು ಕೂಡ ಅವರು ಮರೆತಿಲ್ಲ, ಅದನ್ನು ಬೆಳೆಸಿದ್ದಾರೆ. ಇದು ಅವರ ಪರಿಸರದ ಮೇಲಿರುವ ಅವರ ಕಾಳಜಿ, ಅವರ ತಾಳ್ಮೆ, ಅದರ
ಬೆಳೆಸುವ ಒಂದು ಪ್ರವೃತ್ತಿ ಇದೆಲ್ಲ ಅಪೂರ್ವವಾದ್ದು. ಇವತ್ತು ಸ್ವಾಮಿಗಳು ಚೆನ್ನಾಗಿ ಎತ್ತರದಲ್ಲಿ ಬೆಳೆದಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಂತರಾಗಿದ್ದಾರೆ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ, ಪೂಜ್ಯರ ಸ್ಥಾನವನ್ನು ಅಲಂಕರಿಸಿದ್ದಾರೆ. ನಾಡ್ದು ರಾಮದೇವರ ಪಟ್ಟಾಭಿಷೇಕ ಪುನಃ ಪ್ರತಿಷ್ಠೆಯ ಕಾರ್ಯಕ್ರಮ ಇದೆ. ಪೂಜ್ಯರು ಪ್ರತಿಷ್ಠೆ ಇಲ್ಲ ಮಾಡಿದರೆ ಇವರು ಮತ್ತೆ ಪುನಃ ಪ್ರತಿಷ್ಠೆಯನ್ನು ಮಾಡಲಿಕ್ಕಿದ್ದಾರೆ. ಇವರ ಮೂಲಕ ನಡೀತಾ ಇದೆ. ನಮಗೆಲ್ಲ ಇದೊಂದು ದೊಡ್ಡ ಸಂಭ್ರಮ. ರಾಷ್ಟ್ರ ಸಂತನಾಗಿ ಬೆಳೆಯುವ ಸ್ವಾಮಿಗಳಿಗೆ ಈ 60ರ ಈ ಅಭಿನಂದನೆಗಳು ತುಂಬ ಪ್ರಸ್ತುತವಾದ ಕೃಷ್ಣನ ನಾಡಿನಲ್ಲಿ ಮಾಡುವಂತಹದ್ದು, ಕೃಷ್ಣನಿಗೆ ಮುಖ್ಯಪ್ರಾಣದೇವರಿಗೆ ತುಂಬ ಇಷ್ಟ ಆಗುವಂತಹದ್ದು. ಹಾಗಾಗಿ ಎಲ್ಲ ಭಗವದ್ಭಕ್ತರು ಇದರಲ್ಲಿ ಭಾಗವಹಿಸಿ ಈ ಅಭಿನಂದನೆಯ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ನಡೆಯುವ ಹಾಗೆ ಮಾಡಿ ತಾವು ಆನಂದಿಸಬೇಕು ಅಂತ ಹೇಳ್ತಾ ಎಲ್ರಿಗೂ ದೇವರು ಒಳ್ಳೆಯದು ಮಾಡಿ. ಅವರ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದರು ಏನು ಸಮಾಜದ ಎಲ್ಲ ವರ್ಗಗಳ ದೀನ ದಲಿತರ ಮನೆಗಳಿಗೂ ಅವರ ಕೇರಿಗಳಿಗೂ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಸಮಾಧಾನವನ್ನು ಹೇಳಿ ಅವರಿಗೆ ರಾಮ ಮಂತ್ರ ಕೃಷ್ಣ ಮಂತ್ರದ ಉಪದೇಶವನ್ನು ಕೊಡುವ ಕೆಲಸವನ್ನು ಏನು ದಶಕಗಳ ಹಿಂದೆ ಅವರ ಗುರುಗಳು ಪ್ರಾರಂಭ ಮಾಡಿದ್ದು, ಅದನ್ನು ಇವರು ಹಾಗೆ ಮುಂದುವರೆಸಿಕೊಂಡು ಹೋಗಿ ಸಮಾಜದ ಎಲ್ಲ ವರ್ಗಗಳ ಅವರ ಮನೆಗಳಿಗೆ, ಯಾಕಂತ ಹೇಳಿದರೆ ಹಿಂದೂ ಸಮಾಜದ ಗುರುಗಳು ಅಂತ ಹೇಳಿದರೆ ಅವರು ಯಾವುದೇ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತರಾಗಿರುವವರಲ್ಲ, ಅವರು ಇಡೀ ಹಿಂದೂ ಸಮಾಜದ ಗುರುಗಳು ಅವರು. ಹಾಗಾಗಿ ಅದಕ್ಕೆ ತಕ್ಕಂತೆ ಅವರು ಸಮಾಜದ ಎಲ್ಲ ವರ್ಗಗಳ ದೀನರು ದಲಿತರು ಸೇರಿ ಎಲ್ಲ ವರ್ಗಗಳ ಆ ಕೇರಿಗಳಿಗೆ ಮನೆಗಳಿಗೆ ಭೇಟಿ ಕೊಡುವ ಒಂದು ಪರಿಪಾಠವನ್ನು ಅವರು ಇವತ್ತಿಗೂ ಅವರ ಚಾತುರ್ಮಾಸೆಯಲ್ಲಿ ಆದರೂ ಕೂತ್ಕೊಂಡ್ರು ಅಲ್ಲಿಯೂ ಆ ಕಾರ್ಯಕ್ರಮವನ್ನು ಅವರು ಮುಂದುವರಿಸಿಕೊಂಡು ಬರ್ತಾ ಇರುವಂಥದ್ದು ಏನಿದೆ ಅಲ್ವಾ, ಅದು ಬಹಳ ಒಂದು ಪ್ರಶಂಸನೀಯವಾದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಬಾಲ್ಯದಲ್ಲಿ ನಾನು ನಮ್ಮ ರೆಗ್ಯುಲರ್ ಶಾಲೆಗಳಿಗೆ ಹೋಗ್ಲಿಕ್ಕೆ ನಾನು ಇಷ್ಟಪಡಲಿಲ್ಲ. ನಾನು ವಿಶೇಷವಾಗಿ ವಿಶ್ವಪ್ರಸನ್ನ ತೀರ್ಥರು ನಮ್ಮ ಗುರುಗಳು ಏನಿದ್ದಾರೆ ಅವರ ಹತ್ರ ಲೌಕಿಕ ಹಾಗೂ ಆಧ್ಯಾತ್ಮಿಕ ಈ 2 ಶಿಕ್ಷಣಗಳನ್ನು ನನಗೆ ಒಟ್ಟಿಗೆ ನೀಡಬೇಕು ಅಂತ ಅವರ ಹತ್ರ ನಾನು ಪ್ರಾರ್ಥನೆ ಮಾಡಿ 6 ವರ್ಷದ ಹುಡುಗ ನಾನು ಅವರ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ನಾನು ಒಬ್ಬನೇ ವಿದ್ಯಾರ್ಥಿ, ಫಸ್ಟಿಗೆ 1 ತಿಂಗಳು ನಾನು ಒಬ್ಬನೇ ವಿದ್ಯಾರ್ಥಿ ಆಗಿದ್ರು ಆ ಒಬ್ಬ ವಿದ್ಯಾರ್ಥಿಗೆ ಕೊಡಬೇಕಾದ ಜ್ಞಾನಕ್ಕೆ ಅವರು ಎಷ್ಟು ಮಹತ್ವ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಇದ್ರು ಒಂದು ಶಾಲೆಯನ್ನೇ ಪ್ರಾರಂಭಿಸಿ ಅವರು ನಮಗೆ ಪ್ರಹ್ಲಾದ ಗುರುಕುಲ ಅಂತ ಹೇಳುವ ಒಂದು ಶಾಲೆಯನ್ನ ಪ್ರಾರಂಭಿಸಿದ್ರು. ಮತ್ತೆ ನಿಧಾನಕ್ಕೆ 2ನೇ ತಿಂಗಳಿಂದ ಆ ಶಾಲೆಗೆ ಬೇರೆ ವಿದ್ಯಾರ್ಥಿಗಳು ಬರ್ಲಿಕ್ಕೆ ಪ್ರಾರಂಭ ಆದ್ರು. ಅಂದ್ರೆ ಜ್ಞಾನಕ್ಕೆ ಈ ಲೌಕಿಕ ಮತ್ತು ಆಧ್ಯಾತ್ಮಿಕ 2 ಜ್ಞಾನವನ್ನು ಒಟ್ಟಿಗೆ ನೀಡಲಿಕ್ಕೆ ಎಷ್ಟು ಅವರು ಪ್ರಾಶಸ್ತ್ಯ ಕೊಡ್ತಿದ್ರು ಅಂತ ಹೇಳಿ ನಮ್ಗೆ ಅಲ್ಲಿ ಗೊತ್ತಾಗ್ತದೆ. ನಾವು ಸಣ್ಣ ಮಕ್ಕಳು ಒಂದಿನ ಬೆಂಚಿನಲ್ಲಿ ಒಂದು ಸಣ್ಣ ಮೊಳೆ ಎದ್ದಿತ್ತು. ಸಣ್ಣ ಮಕ್ಕಳು ಮೊಳೆ ಎಲ್ಲ ಕೈಗೆ ತಾಗಿತ್ತದೆ ಅಂತ ಹೇಳಿ ಸ್ವಾಮಿಗಳು ಬಂದ್ರು. ಏನ್ ಮಾಡಿದ್ರು, ಒಂದು ಸಣ್ಣ ಡಸ್ಟರ್ ಇತ್ತು, ಡಸ್ಟರ್ ಅಲ್ಲಿ ಹೊಡೆದು ಮೊಳೆಯನ್ನು ಒಳಗೆ ಮಾಡಿದ್ರು. ಈ ಒಂದು ಸಣ್ಣ ವಿಷಯದಲ್ಲಿ ಅದರ ಹಿಂದೆ ಒಂದು ಅವರ ಆ ಸಮಯಕ್ಕೆ ಸರಿಯಾಗಿ ಬರುವ ಒಂದು ಜ್ಞಾನ ಮತ್ತೆ ಮಕ್ಕಳಿಗೆ ಅದರಲ್ಲಿ ಜೀವನ ಮೌಲ್ಯ ಹೇಳಿಕೊಡುವ ಒಂದು ವಿಷಯ ಏನಿತ್ತು ಅಂತ ಹೇಳಿದ್ರೆ, ಆ ಡಸ್ಟರ್ ಅಲ್ಲಿ ಹೊಡೆದು ಒಂದು ಮಾತು ಹೇಳಿದ್ರು ಅವರು, ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಅಂದ್ರೆ ಮಹಾನ್ ವ್ಯಕ್ತಿಗಳಿಗೆ ತಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು ಏನಿದೆ ಅದು ಸಮಸ್ಯೆಗಳನ್ನು ಅವರು ತಮ್ಮ ಆಸುಪಾಸಿನಲ್ಲೇ ಇರುವ ಸಲಕರಣೆಗಳನ್ನು ಬಳಸಿಕೊಂಡು ಅಥವಾ ತಮ್ಮ ಜೀವನದಲ್ಲಿ ಇರುವಂತಹ ಕೆಲವು ವಿಷಯಗಳನ್ನೇ ಬಳಸಿಕೊಂಡು ಆ ಸಮಸ್ಯೆಯನ್ನ ಪರಿಹರಿಸಬಹುದು ಅಂತ ಈ ಶ್ಲೋಕದ ಅರ್ಥ. ಅದನ್ನು ನಮ್ಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಈ ಯುಕ್ತಿಯನ್ನು ಹೇಳುವ ಮೂಲಕ ನಮ್ಗೆ ಅದರಲ್ಲಿ ಒಂದು ಜೀವನ ಮೌಲ್ಯವನ್ನು ಸಹ ಹೇಳಿಕೊಟ್ರು. ಇಂಥ ಹಲವಾರು ಘಟನೆಗಳಿದೆ. ನಾನು ವಿಶ್ವಪ್ರಸನ್ನ ತೀರ್ಥರು ನಮ್ಮ ಗುರುಗಳು ಅವರ ಬಳಿ ನಾನು 7 ವರ್ಷ ಪಾಠ ಕಲ್ತಿದ್ದೇನೆ ಅಂತ ಹೇಳಿಕೊಳ್ಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೇನೆ. ನಾನು ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನಾಡಿ ಉದಯವಾಣಿ ಉದಯವಾಣಿ ಉದಯವಾಣಿ
ಹೃದಯವಾ